ಸೊ ಜಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ ನಮ್ಮೆಲ್ಲರಿಗೂ. ಅದಕ್ಕೆ ಹಿಂಗೆ ಬರಬೇಕಾದ್ರೆ ತುಂಬ ಫ್ರೆಶ್ಶಾಗಿ ಕಾಣಿಸ್ತಿತ್ತು. ಅದಕ್ಕೆ ಫ್ಯಾಮ್ಲಿ ಎಲ್ಲರೂ ತೊಗೊಳ್ಳೋಣ ಅಂತ ಬಂದ್ಬಿಟ್ಟು ತೊಗೊತಿದ್ವಿ. ಈ ಹಣ್ಣನ್ನು ಮನೆಗೆ ತಂದು ಯಾವುದಾದರೂ ಮೂಲೆಗೆ ಇಟ್ಟರೂ ಇದರ ಪರಿಮಳ ಅಕ್ಕಪಕ್ಕದವರ ಮನೆಗೂ ಹಬ್ಬುತ್ತದೆ. ಇದೇ ಈ ಹಣ್ಣಿನ ತಾಕತ್ತು. ತನ್ನಲ್ಲಿ ಅಡಗಿರುವ ರುಚಿ ಹಾಗೂ ಸುವಾಸನೆಯಿಂದ ಈ ಹಣ್ಣನ್ನು ಹೆಚ್ಚಿನವರು ಇಷ್ಟಪಡುತ್ತಾರೆ. ಇನ್ನು ಈ ಹಣ್ಣು ನೋಡಲು ಮಾತ್ರ ಒರಟಾಗಿ ಮೈಮೇಲೆ ಮುಳ್ಳು ಮುಳ್ಳು ರೀತಿ ಕಂಡುಬಂದರೂ ಈ ಹಣ್ಣಿನ ಒಳಗಿನ ಪ್ರತಿ ಭಾಗವು ಹಲಸಿನ ತೊಳೆ ಹಾಗೂ ಹಲಸಿನ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಉಷ್ಣವಲಯದ ಹಣ್ಣು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೊ ಜಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ ನಮ್ಮೆಲ್ಲರಿಗೂ. ಅದಕ್ಕೆ ಹಿಂಗೆ ಬರಬೇಕಾದ್ರೆ ತುಂಬ ಫ್ರೆಶ್ಶಾಗಿ ಕಾಣಿಸ್ತಿತ್ತು. ಅದಕ್ಕೆ ಫ್ಯಾಮ್ಲಿ ಎಲ್ಲರೂ ತೊಗೊಳ್ಳೋಣ ಅಂತ ಬಂದ್ಬಿಟ್ಟು ತೊಗೊತಿದ್ವಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸೊ ಅದಕ್ಕೆ ರೇಟ್ ಅಫೋರ್ಡೆಬಲ್ ಆಗಿದೆ, ಚೆನ್ನಾಗಿದೆ, ಲೈಕ್ ಫ್ರೆಶ್ ಆಗಿದೆ. ಸೊ ಅದಕ್ಕೆ ಅಕಾರ್ಡಿಂಗ್ಲಿ ಇದೆ. ತನ್ನದೇ ಆದ ಸುವಾಸನೆಯಿಂದ ಪ್ರವಾಸಿಗರಿಗೆ ಕೈ ಬೀಸಿ ಕರೆಯುತ್ತಿದೆ ಆ ಹಣ್ಣು. ಹೀಗೆ ರಸ್ತೆ ಬದಿ ಕಾರುಗಳನ್ನು ನಿಲ್ಲಿಸಿ ಹಲಸಿನ ಹಣ್ಣಿನ ಸವಿ ಸವಿಯುತ್ತಾ ವ್ಯಾಪಾರದಲ್ಲಿ ಬ್ಯುಸಿಯಾಗಿರುವ ಪ್ರವಾಸಿಗರು. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಚದಲಪುರ ಗೇಟ್ ಬಳಿ. ಜಿಲ್ಲೆಯಲ್ಲಿ ಕೃಷಿ ಜೊತೆ ಹಲಸು ಬೆಳೆಸುವುದು ಸರ್ವೇ ಸಾಮಾನ್ಯ. ಯಾವುದೇ ಬೆಳೆಯ ತೋಟಗಳ ಬದಿಯಲ್ಲಿ ಹಲಸು ಹಾಗೂ ಮಾವು ಬೆಳೆಯುತ್ತಾರೆ. ಈ ಭಾಗದಲ್ಲಿ ವಿವಿಧ ಹಲಸಿನ ತಳಿಗಳನ್ನು ಬೆಳೆಯುತ್ತಾರೆ. ಒಂದು ಹಣ್ಣಿಗೆ 50 ರೂಪಾಯಿಯಂತೆ 350 ರೂಪಾಯಿವರೆಗೂ ಹಣ್ಣಿನ ಗಾತ್ರದ ಮೇಲೆ ಮಾರಾಟ ಮಾಡುತ್ತಾರೆ. ಹಾಗೆಯೇ 1 ಡಜನ್ ಹಲಸಿನ ಹಣ್ಣಿನ ತೊಳೆಗಳು 50 ರೂಪಾಯಿಗೆ ಮಾರಾಟ ಮಾಡುತ್ತಾರೆ. ನಮ್ಮ ಇಲ್ಲೇ ಪಕ್ಕದಲ್ಲಿ ನಮ್ಮೂರು ಕೊಡವನಹಳ್ಳಿ, ಬೊಮ್ಮನಹಳ್ಳಿ, ತಾಳಹಳ್ಳಿ, ದೊಡ್ಡಮರ್ಲಿ, ಡಿವಾಸೂರು ಈ ಕಡೆ ಎಲ್ಲ ತಗೊಂಬಂದು ಇಲ್ಲಿ ಬೈಪಾಸಲ್ಲಿ ಮಾರ್ತೀವಿ. ಡಿಮ್ಯಾಂಡ್ ಅಂದರೆ ಕೆಂಪು ತೊಳೆಗೆ ಡಿಮ್ಯಾಂಡ್ ಜಾಸ್ತಿ ಐತೆ. ಅದು ಟೇಸ್ಟ್ ಸ್ವಲ್ಪ ಚೆನ್ನಾಗಿರ್ತದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅದು ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಚೆನ್ನಾಗಿರ್ತದೆ ಅದು. ಇದು ಇಲ್ಲಿ ಚಿಕ್ಕಾಡಗನಹಳ್ಳಿ, ಶ್ರೀರಾಮ್ಪುರ ಎಲ್ಲ ಈ ಕಡೆ ನಂದಿ, ಈ ಕಡೆ ಲೋಕಲ್ಲೇ ಎಲ್ಲ ಚಿಕ್ಕಬಳ್ಳಾಪುರ ಏರಿಯಾದೆ ಕಾಯಿ ತರೋದು. ಎಲ್ಲೆಲ್ಲಿಂದ ಬರ್ತಾರೆ ತಗೊಂಡೋಗ ಆಂಧ್ರವರೇ ಜಾಸ್ತಿ ತಗೊಂಡೋಗೋದು. ಬೆಂಗಳೂರು ಕಡೆಯಿಂದ ಬರೋರು ಈ ಕಡೆ ಆಂಧ್ರಕ್ಕೆ ಹೋಗುವಾಗ ತಗೊಂಡೋಗ್ತಾರೆ, ಅವರೇ ಜಾಸ್ತಿ ತಗೊಂಡೋಗೋದು. ಒಂದು ಕಾಯಿ ಯಾವ ಥರ 100 ರೂಪಾಯಿಲಿಂದ 50 ರೂಪಾಯಿಂದ ಮಾರ್ತೀರಿ. ಜಾಸ್ತಿ ರೇಟೇನು ಮಾರಲ್ಲ. 100 ರೂಪಾಯಿ 50 ರೂಪಾಯಿಲಿಂದ ಮಾರ್ತೀರಿ. ಕಾಯಿ ಹೆಂಗೆ ಸೈಜ್ ಇದ್ದರೆ ಹಂಗೆ. ಸೈಜ್ ಅಂದರೆ ಓವರ್ ಸೈಜ್ ಅಂದರೆ ಒಂದು 350-400 ರೂಪಾಯಿ ಬಾಳ್ತದೆ ಅಷ್ಟೇ. 350-400 ರೂಪಾಯಿ ಬಾಳ್ತದೆ. ಅದು ಸಣ್ಣದು 50 ರೂಪಾಯಿ, 60, 70, 80 ಕೊಟ್ಟು ಬಿಡ್ತೀರಿ. ನಮ್ಮ ಲೋಕಲರು ಅವ್ರಿವ್ರು ಬಂದರೆ 50-60ಕ್ಕೆ ಕೊಟ್ಟು ಬಿಡ್ತೀರಿ. ನಿಮ್ಗೆ ನಾವು ಈಗ ಬೆಂಗಳೂರಿಂದ ಸಿಟಿಯಿಂದ ನಾವು ಹಳ್ಳಿಗೆ ಹೋಗ್ತಾ ಇದ್ವಿ ನಮ್ಮೂರಿಗೆ. ಇಲ್ಲಿ ಈ ಚಿಕ್ಕಬಳ್ಳಾಪುರ ಬೈಪಾಸ್ ಹತ್ರ ದೊಡ್ಡ ಹಣ್ಣು ಕಾಣಿಸ್ತು. ಯಾವಾಗಲೂ ಇಲ್ಲಿ ಎವ್ರಿ ಸೀಸನಲ್ಲಿ ಇಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ನಮ್ಮ ಲೋಕಲ್ ಸ್ಟೈಲಲ್ಲಿ ಇರುತ್ತೆ. ಎಲ್ಲ ಬೆಂಗಳೂರೆಲ್ಲ ಹೈಬ್ರಿಡ್ ಟೈಪ್ ಸಿಗುತ್ತೆ. ಇದೆಲ್ಲ ಲೋಕಲ್ ಟೈಪ್. ನಾವು ಚಿಕ್ಕ ಹುಡುಗರಿದ್ದಾಗ ತಿಂದಿದ್ದು ಫೀಲಿಂಗ್ ಇಲ್ಲಿ ಬರುತ್ತೆ. ಯಾಕಂದರೆ ನಾವು ನಮ್ಮ ತೋಟದಲ್ಲಿ ಒಂದು ಅವಾಗ ಮರಗಳಿತ್ತು. ಅದರಲ್ಲೆಲ್ಲ ನಾವು ಭಾಳ ನೆನಪಿದೆ. ಅಲ್ಲೆಲ್ಲ ನಾವು ಮರದಲ್ಲಿ ಮರಗೋತಿ ಆಟ ಎಲ್ಲ ಆಡ್ತಾ ಇದ್ವಿ. ಅಂಥ ಒಂದು ಇದರಲ್ಲಿ ನಮ್ಮ ತಾತ ಅವರು ದೊಡ್ಡ ಹಣ್ಣನ್ನು ಕಿತ್ಕೊಂಡ್ಬಂದು ಮನೆಯಲ್ಲಿ ಇಡ್ತಿದ್ರು. ಅವರು ಕೊಯ್ಯೋಕ್ಕೆ ನಮಗೆ ಕೊಡೋರು. ಆವಾಗ ಕೈಗೆಲ್ಲ ಎಣ್ಣೆ ಹಾಕಿ ಆಯಿಲ್ ಹಾಕಿ ಕೊಡೋರು, ಕೊಯ್ಯ ಅಂತ. ಅವಾಗ ನಮ್ಗೆ ಅದೇ ದೊಡ್ಡ ಖುಷಿ, ಏನು ಅದನ್ನು ಕಟ್ ಮಾಡಬೇಕು, ಇದು ಮಾಡಬೇಕು ಅಂತ. ಅದು 1-2 ದಿವಸ ಮನೆಯಲ್ಲಿ ಇಟ್ಟಿದ್ರೆ ಮನೆ ಫುಲ್ಲು ಸ್ಮೆಲ್ ಹೆಂಗಂದರೆ ಘಮ ಮತ್ತು ಅದು ನೆನೆಸ್ಕೋಬೇಕು ನಮ್ಮ ಜೀವನದಲ್ಲಿ. ಆ ಸ್ಮೆಲ್ ಇವಾಗ ಕೂಡ ನಮಗೆ ಸಿಗೋದಿಲ್ಲ. ಒಂದೆಡೆ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಕಾರುಬಾರು, ಮತ್ತೊಂದೆಡೆ ಹಲಸಿನ ಸವಿರುಚಿ. ಚಿಕ್ಕಬಳ್ಳಾಪುರದ ಹಲಸಿಗೆ ಹೈದರಾಬಾದಿನಲ್ಲೂ ಡಿಮ್ಯಾಂಡ್ ಇದ್ದು ಚಿಕ್ಕಬಳ್ಳಾಪುರದ ರೈತರಿಗೆ ಭರಪೂರ ಆದಾಯ ತರುತ್ತಿದೆ. ಸೊ ಇಲ್ಲಿ ಬರ್ತಾ ಹೈವೇಯಲ್ಲಿ ಹಲಸಿನಕಾಯಿ ಕಾಣಿಸ್ತು. ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಇಲ್ಲೇ ನಿಲ್ಲಿಸಿದ್ವಿ.
ತುಂಬ ಚೆನ್ನಾಗಿದೆ ಟೇಸ್ಟು. ಚಿಕ್ಕಬಳ್ಳಾಪುರ ಹೈವೇಯಲ್ಲಿ ಇದ್ದೀವಿ, ತುಂಬ ಚೆನ್ನಾಗಿದೆ ಟೇಸ್ಟು. ನಾವು ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀವಿ, ಪಾವಗಡ ತಾಲೂಕು ಒಂದಕಲ್ ಗ್ರಾಮಕ್ಕೆ. ಇದು ನೋಡಿ ನಮಗೆ ನಮ್ಮ ಹಳ್ಳಿ, ನಮ್ಮ ತೋಟದಲ್ಲಿರೋ ಹಲಸಿನಕಾಯಿ ಕೂಡ ಜ್ಞಾಪಕ ಬಂತು. ಆವಾಗ ಆ ಟೇಸ್ಟ್ ಹೀಗಿದೆ, ತೋಟದಲ್ಲಿರೋ ಟೇಸ್ಟು ತುಂಬ ಚೆನ್ನಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.